ರೆಸ್ಪಾನ್ಸ್ ಅಫ್ಕೋರ್ಸ್ ನಾವು ಇನ್ನೂ ಥಿಯೇಟರ್ ವಿಸಿಟ್ಗೆ ಹೋಗಬೇಕಾಗಿದೆ. ಸೊ ಅನುಪಮ ಥಿಯೇಟ್ರಲ್ಲಿದ್ದೀವಿ. ನನಗೇನೋಪ್ಪ ಈ ಥರ ಥಿಯೇಟ್ರ್ ಇಷ್ಟ ಆಗೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿ ವಿಸಿಲ್ ಹೊಡಿಯೋದು, ಆಮೇಲೆ ಬೇಕಿದ್ರೆ ಇದು ಗುಡ್ ಟೈಟ ಸಾಂಗ್ ಬಂದ ತಕ್ಷಣ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನನಗೆ ಆ ಥರ ಡ್ಯಾನ್ಸ್ ಮಾಡಬೇಕು. ಈ ಅಫಿಷಿಯಲ್ ಥಿಯೇಟರ್ಸ್ ಎಲ್ಲ ಇಷ್ಟ ಆಗುತ್ತೆ, ಬಟ್ ಮಾಡ್ಬೋದಾ ಇಲ್ವಾ ಅಂದರೆ ನಮ್ಮ ಗ್ಯಾಂಗ್ ಹೋದ್ರೆ ನಾವು ಮಾಡಿಬಿಡ್ತೀವಿ. ಯಾಕೆಂದರೆ ಒಬ್ಬರೇ ಹಂಗೆ ಮಾಡೋಕ್ಕಾಗಲ್ಲ. ಒಂದು ಗ್ಯಾಂಗ್ ಇದ್ದರೆ ಮಾಡೋಣ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ಬೋದು, ಕೂಗೋಣ ಅಂತ ಚಪ್ಪಾಳೆ ತಟ್ಬೋದು, ವಿಸಿಲ್ ಹೊಡಿಬೋದು. ಒಬ್ಬೊಬ್ಬರೇ ಹೋದರೆ ಮಜಾ ಇರಲ್ಲ. ಅದಕ್ಕೆ ಸಿನಿಮಾಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಆ್ಯಂಡ್ ಇವತ್ತಿನ ರೆಸ್ಪಾನ್ಸ್ ಇನ್ನೂ ಬಾಕಿ ಇದೆ, ಆಮೇಲೆ ರಿವ್ಯೂ ಕೊಡ್ತೀನಿ. ನನಗೆ ಇಬ್ಬರು ಒಟ್ಟಿಗೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಂಡಿವಿಜುವಲ್ ಆಗಿ ಕಾಣಿಸ್ಕೋಬೇಕು ಅನ್ನೋದು ಭಾಳ ಆಸೆ ಇದೆ. ಅವ್ರಿಗೆ ಕೆಲವೊಂದು ಸಿನಿಮಾಗಳು ಸಿಕ್ಕಿದೆ ಅದೇ ಥರ ಇಂಡಿವಿಜುವಲ್ ಆಗಿ ಕಾಣಿಸ್ಕೊಳ್ಳೋ ಅಂಥದ್ದು. ಬಟ್ ಎಲ್ಲರೂ ಎಲ್ಲ ಇಂಟರ್ವ್ಯೂದಲ್ಲೂ ನಮ್ಮ ಹೆಣ್ಮಕ್ಳಿಗೆ ಸಿಗ್ತಾ ಇರೋವಂಥ ಅವಕಾಶದ ಬಗ್ಗೆ ಭಾಳ ಬೇಸರ ಇದೆ. ಸೊ ಸ್ಮಾಲ್ ರಿಕ್ವೆಸ್ಟ್ ಏನಂದರೆ, ನಾವು ಒಂದಷ್ಟು ಕಲಾವಿದರು ನಮ್ಮ ಜಿ ಕನ್ನಡ ಅಥವಾ ಕಲರ್ಸ್ ಕನ್ನಡದಿಂದ ಅವರು ಕಲಾವಿದ್ರನ್ನ ಹುಟ್ಟಾಕ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ನಿರ್ದೇಶಕರು ಹಾಗೆ ಪ್ರೊಡ್ಯೂಸರ್ಸು ಒಳ್ಳೆ ತಂಡ ಬರಬೇಕು ಅಂತ ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಿರ್ತೀನಿ. ಸೊ ಅದರಲ್ಲೂ ನಮ್ಮ ತನಿಷಾ ಅಕ್ಕ ನನಗೆ ಈ ಒಂದು ಪಾತ್ರನ ಕೊಟ್ಟಿರೋದು ನಂಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ, ಆ್ಯಂಡ್ ಗೌರವ ಇದೆ ಅದ್ರ ಮೇಲೆ. ಸೊ ಅದೇ ರೀತಿ ಗೌರವ ಕೊಡುವಂಥ ಎಲ್ಲ ನಿರ್ದೇಶಕರು ಪ್ರೊಡ್ಯೂಸರ್ಸು ಮುಂದೆ ಬರಬೇಕು. ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಿದೆ ಕನ್ನಡದಲ್ಲಿ, ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಬೇರೆ ಬೇರೆ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡ್ತಾರೆ, ಅದ್ರ ಬಗ್ಗೆ ನನಗೂ ಏನೂ ಇದಿಲ್ಲ. ಅಂದರೆ ಅದು ಚೆನ್ನಾಗಿ ಬರ್ತಿದೆ, ಕನ್ನಡದಲ್ಲೂ ಒಳ್ಳೊಳ್ಳೆ ಸಿನಿಮಾ ಇದೆ. ಆದರೆ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಇದಿದೆ. ಯಾಕೆಂದರೆ ಮುಂಚೆ ಉಮಾಶ್ರೀ ಮೇಡಮ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡೋರು, ಅವ್ರಿಗೆ ಅಂತಲೇ ಒಂದಷ್ಟು ಪಾತ್ರಗಳು ಬರ್ತಿತ್ತು. ಆದರೆ ಈಗ ನಮ್ಗೆ ಅವಕಾಶ ಇಲ್ಲ ಅನ್ನೋದೊಂದು ಸ್ವಲ್ಪ ಬೇಸರ ಇದೆ. ಬಟ್ ಅದು ಬಂದರೆ ಚೆನ್ನಾಗಿರುತ್ತೆ. ಆ ಥರ ಇದ್ದಾರೆ ಆ್ಯಕ್ಚುಲಿ. ನಾ ಅದೇ ಹೇಳಿದ್ದು, ಲೈಕ್ ಜಿ ಕನ್ನಡ ಆಗಲಿ ಕನ್ನಡ ಕನ್ನಡ ಆಗಲಿ ಒಂದಷ್ಟು ಹುಟ್ಟಾಗ್ತಿದ್ದಾರೆ. ಸೊ ನಾವೆಲ್ಲ ಇದ್ದೀವಿ ಒಂದಷ್ಟು ಜನ. ಯಾರು ಈಗ ನಾನೇ ಆಗಬೇಕಿತ್ತು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ನಮ್ಮಲ್ಲಿ ಯಾವುದೇ ಹೆಣ್ಮಗಳಾಗಲಿ ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ ನಾನು ಖುಷಿ ಪಡ್ತೀನಿ. ಬಿಕಾಸ್ ನಾನು ಇಂಡಸ್ಟ್ರೀಲಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಯಾವತ್ತೂ ಬಂದವಳಲ್ಲ, ಇಂಡಸ್ಟ್ರೀಲಿ ಇದ್ದರೆ ಸಾಕು ಅಂತ ಬಂದವಳು. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಸಿನಿಮಾ ನನಗೆ ಸಿಕ್ಕಿರೋದು.